ಇವತ್ತು ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ಆಯೋಜನೆ ಆಗಿರೋದು. ಇನಾಗ್ರಲ್ ಮ್ಯಾಚ್ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಇದೆ. ಇದಕ್ಕೆ ಫ್ಯಾನ್ಸ್ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದಿಂದಾನೇ ಹಲವು ಕಡೆ ವಾಹನಗಳ ನಿಲುಗಡೆ ನಿಷೇಧವನ್ನು ಮಾಡಲಾಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸ್ತಿದ್ದಾರೆ. ಯಾರು ಮ್ಯಾಚ್ ನೋಡಕ್ ಬರ್ತಾರೆ ಅವ್ರಿಗೆ ಮೆಟ್ರೋ ಟಿಕೆಟ್ ಫ್ರೀ ಇದೆ. ಬಟ್ ಸ್ಟಿಲ್ ಮೆಟ್ರೋ ಇಲ್ಲ, ನಮ್ಮ ಪರ್ಸನಲ್ ವೆಹಿಕಲ್ ಅಲ್ಲಿ ಬರ್ತೀವಿ ಅನ್ನೋರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕುರಿತಾದಂತ ಅಪ್ಡೇಟ್ಸ್ ಇದು. ಕ್ವೀನ್ಸ್ ರಸ್ತೆಯ ಎರಡೂ ಬದಿಯಲ್ಲಿ ವೆಹಿಕಲ್ ನಿಲುಗಡೆ ನಿಷೇಧ ಆಗಿದೆ. ಬಾಳೆಕುಂದ್ರಿ ಸರ್ಕಲ್ ನಿಂದ ಕ್ವೀನ್ಸ್ ಸರ್ಕಲ್ ಸಿಟಿಒ ಜಂಕ್ಷನ್ ತನಕ ವಾಹನಗಳ ಸಂಚಾರ ಮತ್ತು ಪಾರ್ಕಿಂಗ್ ನಿಷೇಧ ಆಗಿದೆ. ಎಂಜಿ ರೋಡ್ನಲ್ಲಿ ಅನಿಲ್ ಕುಂಬ್ಳೆ ವೃತ್ತದಿಂದ ಕ್ವೀನ್ಸ್ ವೃತ್ತದ ತನಕ, ಹಾಗೆ ಕ್ವೀನ್ಸ್ ರೋಡ್ನಿಂದ ಅನಿಲ್ ಕುಂಬ್ಳೆ ಜಂಕ್ಷನ್ ತನಕ ನಿಷೇಧವನ್ನು ವಿಧಿಸಲಾಗಿದೆ. ಲಿಂಕ್ ರೋಡ್ ಎಂಜಿ ರೋಡ್ನಿಂದ ಕಬ್ಬನ್ ಪಾರ್ಕ್ ರಸ್ತೆವರೆಗೂ, ಹಾಗೆ ರಾಜಭವನ ರೋಡು, ಟಿ ಚೌಡಯ್ಯ ರೋಡ್, ರೇಸ್ ಕೋರ್ಸ್ ರೋಡ್, ಸೆಂಟ್ರಲ್ ಸ್ಟ್ರೀಟ್ ಇಲ್ಲೆಲ್ಲ ವಾಹನಗಳ ನಿಲುಗಡೆ ಸಂಪೂರ್ಣ ನಿಷಿದ್ಧ. ಐಪಿಎಲ್ ಹಬ್ಬಕ್ಕೆ ಕ್ಷಣ ಗಣನೆ ಆರಂಭ ಆಗಿದ್ದು ಪಂದ್ಯ ನೋಡೋದಕ್ಕೆ ಫ್ಯಾನ್ಸ್ ಕಾತುರರಾಗಿದ್ದಾರೆ. ಬಟ್ ವಾಹನಗಳ ನಿಲುಗಡೆಗೆ ಸಾಕಷ್ಟು ರೆಗ್ಯುಲೇಷನ್ಸ್ ಅನ್ನು ತರ್ತಾ ಇದ್ದಾರೆ. ಯಾವ್ಯಾವ ರೋಡ್ನಲ್ಲಿ ಪಾರ್ಕಿಂಗ್ ಬಂದ್ ಮಾಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇರೋದು. ರಾಜಭವನ ರೋಡ್, ಟಿ ಚೌಡಯ್ಯ ರೋಡ್, ಹಾಗೆ ಕಬ್ಬನ್ ರೋಡ್, ಲಿಂಕ್ ರೋಡ್, ಎಂಜಿ ರೋಡ್, ಕುಂಬ್ಳೆ ಜಂಕ್ಷನ್, ಕ್ವೀನ್ಸ್ ರೋಡ್ನಿಂದ ಅನಿಲ್ ಕುಂಬ್ಳೆ ಜಂಕ್ಷನ್, ಹಾಗೆ ಕುಂಬ್ಳೆ ಸರ್ಕಲ್ನಿಂದ ಕ್ವೀನ್ಸ್ ಸರ್ಕಲ್ ತನಕ ಎಂಜಿ ರೋಡ್ನಲ್ಲೆಲ್ಲ ಇವತ್ತು ವಾಹನಗಳ ನಿಲುಗಡೆಗೆ ಅವಕಾಶ ಇಲ್ಲ. ನೀವು ಕ್ರಿಕೆಟ್ ನೋಡೋಕೆ ಬರ್ತಿರೋ ಅಥವಾ ವೀಕೆಂಡ್ ಎಂಜಾಯ್ ಮಾಡೋಕ್ಕೆ ಎಂಜಿ ರೋಡಿಗೆ ಬರ್ತಿರೋ ಗೊತ್ತಿಲ್ಲ, ಬಟ್ ನಿಮ್ಗೆ ಅಲ್ಲೆಲ್ಲೂ ಇವತ್ತು ಪಾರ್ಕಿಂಗ್ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ IPL ಪಂದ್ಯದ ಹಿನ್ನೆಲೆ ಸ್ಟೇಡಿಯಂಗೆ ಭಾಳಷ್ಟು ಜನ ಬರ್ತಾರಲ್ವಾ, ಹಾಗಾಗಿಯೇ ಅಲ್ಲೆಲ್ಲ ಇವತ್ತು ವಾಹನಗಳ ನಿಲುಗಡೆಗೆ ಬೇರೆ ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈ ಜಂಕ್ಷನ್ಗಳಲ್ಲಿ ಇಲ್ಲ, ಬಟ್ ಬೇರೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಾರೆ. ಆ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಸ್ಟೇಡಿಯಂನಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ವೆರಿ ಗುಡ್ ಮಾರ್ನಿಂಗ್. IPL ಪಂದ್ಯಕ್ಕೆ ಫ್ಯಾನ್ಸ್ ಕಾತುರರಾಗಿದ್ದಾರೆ. ಬಟ್ ಈಗ ಇರುವಂಥ ಒಂದು ಕುತೂಹಲ, ಪಾರ್ಕಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರೋ ಬದಲಾವಣೆ. ಪ್ರಜ್ವಲ, ಇವತ್ತಿನಿಂದ IPL ಕ್ರೀಡಾಕೂಟ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಮೊದಲನೇ ಪಂದ್ಯವಾಗಿ ಇವತ್ತು SRH ಮತ್ತು RCB ತಂಡಗಳ ನಡುವೆ ನಡೀತಾ ಇರುವಂಥದ್ದು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂಥ ಈ ಪಂದ್ಯಕ್ಕೆ ಈಗಾಗಲೇ ಎಲ್ಲ ಸಕಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ ಪಾರ್ಕಿಂಗ್ನ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿರುವಂಥದ್ದು. ಯಾಕಂದರೆ ವಾಹನಗಳನ್ನು ಕೂಡ ಇಲ್ಲಿ ಸ್ಟೇಡಿಯಂ ಮುಂಭಾಗದಲ್ಲಿ ಬರೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಒಂದು ಬರುವಂತಹ ಪ್ರೇಕ್ಷಕರು ಏನಿರ್ತಾರೆ ಮ್ಯಾಚ್ ನೋಡೋದಕ್ಕೆ, ಅವರಿಗೆ 4 ಕಡೆ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಒಂದು ಶಿವಾಜಿನಗರ ಬಸ್ ನಿಲ್ದಾಣ ಇರ್ಬೋದು, ಗರ್ಡಾಮಾಲ್ ಪಾರ್ಕಿಂಗ್ ಸ್ಥಳ ಆಗಿರ್ಬೋದು, ಫ್ರೀಡಮ್ ಪಾರ್ಕ್ ಇರ್ಬೋದು, ಮತ್ತು ಸೆಂಟ್ ಜೋಸೆಫ್ ಕಾಲೇಜ್ ಗ್ರೌಂಡ್ ಏನಿದೆ ಅಲ್ಲಿ ಈ 4 ಕಡೆ ಕೂಡ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದಂಥವರು ಕೂಡ ವೆಹಿಕಲ್ಗಳನ್ನ ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿಂದ ಸ್ಟೇಡಿಯಂವರೆಗೂ ಕೂಡ ಈ ಮ್ಯಾಚ್ ನೋಡೋಕ್ಕೆ ಬರೋಂಥವ್ರು ಯಾರಿರ್ತಾರೆ ಅವ್ರನ್ನ ಪಿಕ್ ಮಾಡೋದಕ್ಕೆ ಕೂಡ ವೆಹಿಕಲ್ಗಳನ್ನು ಕೂಡ ಅರೇಂಜ್ ಮಾಡಿರುವಂಥದ್ದು. ಅದೇ ಒಂದು ವೆಹಿಕಲ್ನ ಮೂಲಕವಾಗಿ ಇವರು ಸ್ಟೇಡಿಯಂ ಹತ್ರ ಬರಬೇಕಾಗುತ್ತೆ. ಅದಾದ ಬಳಿಕ ಕೂಡ ಮೆಟ್ರೋಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಟಿಕೆಟನ್ನು ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಆ ಒಂದು ಮೆಟ್ರೋದಲ್ಲಿ ಹೋಗೋದಕ್ಕೂ ಕೂಡ ಅವರಿಗೆ ಫ್ರೀ ಟಿಕೆಟ್ ಇರುತ್ತೆ. ಅಂದರೆ ಆ ಒಂದು ಟಿಕೆಟನ್ನು ತೋರಿಸಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಬಹುದು. ಸೊ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಟಿಕೆಟ್ ಇಲ್ಲದೇ ಇರುವಂತಹ ಯಾರೇ ಒಬ್ಬರು ಕೂಡ ಇಲ್ಲಿ ಮ್ಯಾಚ್ ನೋಡೋದಕ್ಕೆ ಬರೋರಿಗೆ ಅವಕಾಶಗಳು ಕೂಡ ಇರೋದಿಲ್ಲ. ಯಾಕಂದರೆ ಸುಮ್ಮನೆ ಬಂದು ಆ ಸ್ಟೇಡಿಯಂ ಮುಂಭಾಗದಲ್ಲಿ ನಿಂತ್ಕೊಳ್ತಾರೆ, ಟಿಕೆಟ್ ಸಿಗಬಹುದು, ಬ್ಲ್ಯಾಕಲ್ಲಿ ಮಾರಾಟ ಮಾಡ್ಬೋದು ಅಂತ ಹೇಳಿ ಕೆಲವು ಕೂಡ ನಿಂತ್ಕೊಳ್ತಾರೆ. ಆದರೆ ಆ ರೀತಿಯಾಗಿ ಗೊಂದಲ ಆಗಬಾರ್ದು. ಜೊತೆಗೆ ಅದರಿಂದ ಸಾಕಷ್ಟು ತೊಂದರೆ ಕೂಡ ಆಗುತ್ತೆ. ಜನಸಂದಣಿ ಹೆಚ್ಚಾದಂಥ ವೇಳೆಯಲ್ಲಿ ಕಾಲ್ತುಳಿತಗಳು ಆಗಬಹುದು ಅಂತ ನಿಟ್ಟಿನಲ್ಲಿ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹೆಚ್ಚಾಗಿ ಈಗ ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಮಾರಾಟ ಮಾಡಿದ್ದಾರೆ ಅಂಥದ್ದು. ಸೊ ಅದಕ್ಕೂ ಆನ್ಲೈನ್ ಟಿಕೆಟ್ ಮಾರಾಟ ಮಾಡೋದಕ್ಕೂ ಮುಂಚೆ ಕೆಲವೊಂದು ಟಿಕೆಟ್ಗಳು ಈಗಾಗಲೇ ಜನ ಕೂಡ ಖರೀದಿ ಮಾಡಿದ್ದಾರೆ. ಅಂತ ಬರುವಂತಹ ಒಂದು ಮ್ಯಾಚ್ ನೋಡೋದಕ್ಕೆ ಏನಿದ್ದಾರೆ ಅವರಿಗೆ ಒಂದು ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ರಸ್ತೆಯ ಭಾಗದಲ್ಲಿ. ಸೊ ಆ ಒಂದು ಬ್ಯಾರಿಕೇಡ್ನ ಒಳಗಡೆ ಮಾತ್ರ ಬರಬೇಕಾಗುತ್ತೆ. ರಸ್ತೆಯಲ್ಲಿ ವಾಹನಗಳು ಕೂಡ ಬರೋದ್ರಿಂದ ಸಹಜವಾಗಿಯೇ ಕೂಡ ಇದಕ್ಕೆ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಆ ರೀತಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬೆಳಗಿನಿಂದಲೇ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಟಗಾರರು ಬರುವಂತಹ ಈ ಮೇನ್ ಗೇಟ್ ಏನಿದೆ ಈ ಗೇಟ್ನ ಮುಂಭಾಗದಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಹಜವಾಗಿಯೂ ಕೂಡ ಕುತೂಹಲದಿಂದ ಇದ್ದಾರೆ. ಯಾಕಂದರೆ ಲಾಸ್ಟ್ ಟೈಮ್ ಈ ಒಂದು ಕಾಲ್ತುಳಿತ ಆದ ನಂತರ ಇಲ್ಲಿ ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನೋಂಥ ಒಂದು ಡೌಟ್ ಕೂಡ ಇತ್ತು. ಎಲ್ಲ ರೀತಿಯಾದಂತಹ ಒಂದು ಸಮಸ್ಯೆಗಳು ಕೂಡ ಎದುರಾಯಿತು. ಎಲ್ಲವನ್ನು ಪರಿಹರಿಸಿ ಸದ್ಯ ಕೊನೆಗೂ ಕೂಡ ಈ ಒಂದು ಮ್ಯಾಚನ್ನು ನಡೆಸೋದಕ್ಕೆ ಅನುಮತಿ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, BBMP ಆಗಿರಬಹುದು, ಬೆಸ್ಕಾಂ ಆಗಿರಬಹುದು, ಎಲ್ಲವೂ ಕೂಡ ಆ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹದ್ದು. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಬೆಂಗಳೂರಿನಲ್ಲಿ ಈ ಒಂದು ಮ್ಯಾಚ್ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ. ಒಳಗಡೆ ಬರುವಂತಹ ಪ್ರೇಕ್ಷಕರು ಏನು ಮ್ಯಾಚ್ ನೋಡೋದಕ್ಕೆ ಬರ್ತಾರೆ ಅವ್ರು ಯಾವ ವಸ್ತುಗಳನ್ನು ತರಬೇಕು, ಯಾವ ತರಬಾರ್ದು ಅನ್ನೋದನ್ನು ಕೂಡ ಈಗಾಗಲೇ ಎಲ್ಲ ರೀತಿಯನ್ನು ಕೂಡ ಹೇಳಿದ್ದಾರೆ. ಸೊ ಒಂದು ವೇಳೆ ಅಂತಹ ವಸ್ತುಗಳೇನಾದ್ರು ತಂದರೆ ಖಂಡಿತವಾಗೂ ಅವ್ರಿಗೆ ಒಳಗಡೆ ಅವಕಾಶ ಇರೋದಿಲ್ಲ. ಮತ್ತು ಯಾರು ಟಿಕೆಟನ್ನು ಖರೀದಿ ಮಾಡಿರ್ತಾರೆ ಅವ್ರಿಗಷ್ಟೇ ಅವಕಾಶ ಇರುತ್ತೆ. ಆ ಟಿಕೆಟನ್ನು ಕೂಡ ಬೇರೆ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ.
ಸೊ ಈ ರೀತಿಯಾದಂಥ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸೊ ಇನ್ನು ಸ್ಟೇಡಿಯಂ ಮುಂಭಾಗದಲ್ಲಿ ಬೆಳಗಿನಿಂದ ಕೂಡ ಒಂದು ಪರಿಶೀಲನೆ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಡ್ಯಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಎಲ್ಲವೂ ಕೂಡ ಸ್ಟೇಡಿಯಂನ ಸುತ್ತಮುತ್ತ ಕೂಡ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಟವನ್ನು ಕಂಡ್ರೆ ಅವ್ರನ್ನೂ ಕೂಡ ಪರಿಶೀಲನೆ ಮಾಡುವಂಥದ್ದನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಆಗ್ತಾ ಇರುವಂಥದ್ದು. ಸದ್ಯ ಟಿಕೆಟ್ ಇರುವಂತಹವರು ಮ್ಯಾಚ್ ಆರಂಭದಕ್ಕೂ ಮುಂಚೆ 4 ಗಂಟೆಗಳ ಒಳಗೆ ಅವರಿಗೆ ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪಂದ್ಯ 7:30ಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲದೆ ಮ್ಯಾಚ್ ನಡೆಸೋದಕ್ಕೂ ಕೂಡ ಈಗ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜೊತೆಗೆ 2000 ಪೊಲೀಸರ ಒಂದು ನಿಯೋಜನೆ ಆಗಿರುವಂಥದ್ದು ಕ್ರೀಡಾಂಗಣದ ಸುತ್ತ ಕೂಡ ಯಾವ ಗೇಟ್ಗಳ ಮೂಲಕ ಹೋಗಬೇಕು ಅನ್ನೋದು ಟಿಕೆಟ್ನಲ್ಲಿ ಕೂಡ ಈಗಾಗಲೇ ಎಂಟ್ರಿ ಆಗಿರುವಂತಹದ್ದು. ಪ್ರಜ್ವಲ. ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.